ನೋಡಿ, ಈಗ ಮೊನ್ನೆ ಗಣಪತಿ ಹಬ್ಬದ ಟೈಮಲ್ಲಿ ಏನಲ್ಲಿ ಗಲಾಟೆ ಆಯಿತು, ಏನು FIR ಆಯಿತು, ಅಲ್ಲಿ ಯಾರು ಬಂಧಿತರಾಗಿದ್ದರು ನಮ್ಮ ಹಿಂದೂ ಹುಡುಗರು, ಅವರನ್ನು ಮಾತನಾಡಿಸಿ ಧೈರ್ಯವನ್ನು ತುಂಬೋಣ, ಸಾಂತ್ವನ ಹೇಳೋಣ ಅಂಥೇಳಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀರಾಮ್ ಸೇನೆಯ ಸಂಸ್ಥಾಪಕರಾದಂಥ ಶ್ರೀ ಪ್ರಮೋದ್ ಜಿ ಮುತಾಲಿಕ್ರವರು ಮಂಡ್ಯ ಕಡೆ ಹೊರಟಿದ್ದರು. ಈಗ ನಮಗೆ ಅಲ್ಲಿಂದ ಫೋನ್ನಲ್ಲಿ ಕರೆ ಬಂತು, ಮಂಡ್ಯ ಜಿಲ್ಲೆಯ ಆಡಳಿತ ಏನಿದೆ ಮುತಾಲಿಕರಿಗೆ ಇವತ್ತು ನಿರ್ಬಂಧ ಹೇರಿದ್ದೀವಿ ಅಂತ ಹೇಳಿ. ನೀವು ಒಂದು ದಿನಕ್ಕೆ ನಿರ್ಬಂಧವನ್ನು ಹೇರ್ಬೋದು, ಒಂದು ವಾರಕ್ಕೆ ನಿರ್ಬಂಧವನ್ನು ಹೇರ್ಬೋದು, ಆದರೆ ಸಮಸ್ತ ಹಿಂದೂ ನಾಗರಿಕರು ಮತ್ತು ಹಿಂದೂ ಪ್ರೇಮಿಗಳು ಮತ್ತು ಹಿಂದೂ ಕಾರ್ಯಕರ್ತರು ಯಾರಿದ್ದಾರಲ್ಲ ಅವರೆಲ್ಲರ ಹೃದಯದಲ್ಲಿ ಮುತಾಲಿಕರಿದ್ದಾರೆ. ಅಲ್ಲಿ ನೀವು ನಿರ್ಬಂಧ ಹೇರೋಕ್ಕಾಗೋದಿಲ್ಲ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯನವರ ಸರ್ಕಾರ ಇದೆ ಅಂಥೇಳಿ ನಮಗೇನು ಅನ್ನಿಸ್ತಾ ಇಲ್ಲ. ನಮ್ಗೆ ಅನ್ನಿಸ್ತಾ ಇದೆ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇಲ್ಲಿ ಆಲ್ ಇಂಡಿಯಾ ಮಜ್ಲಿಸೆ ಇತ್ತೆಹಾದುಲ್ ಮುಸ್ಲಿಮೀನ್ ಪಕ್ಷ, ಅಂದರೆ ಅಸಾದುದ್ದೀನ್ ಒವೈಸಿ ಅವರ ಕಸಿನ್ ಬ್ರದರೋ ಅಥವಾ ಅವರ ಅಣ್ಣ ತಮ್ಮದಿರು ಯಾರೋ ಸಿದ್ದರಾಮಯ್ಯನವರ ಇಟ್ಕೊಂಡು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಅಂಥೇಳಿ ನಮ್ಗೆ ಅನ್ನಿಸ್ತಾ ಇದೆ. ಈ ಮಾತನ್ನು ಹೇಳೋದಕ್ಕೆ ನಮಗೆ ನೋವಾಗುತ್ತೆ, ಆದರೆ ಅದು ಸತ್ಯಾಂಶವೂ ಸಹ ನಿಜ. ಅದು ಈಗ ನಮ್ಮ ಮುತಾಲಿಕರು ಈ ದೇಶದ ಒಬ್ಬ ತೆರಿಗೆದಾರ, ಈ ದೇಶದ ನಾಗರಿಕ, ಈ ದೇಶದ ಮತದಾರ. ಅವ್ರಿಗೆ ನೀವು ಪದೇ ಪದೇ ನಿರ್ಬಂಧ ಹೇರ್ತಾ ಹೋಗ್ತಾ ಇತ್ತು ಅಂದರೆ ನೀವೇನು ಮಾಡ್ತಿದ್ದೀರಿ? ಸೆಕ್ಯುಲರಿಸಮ್ ಅನ್ನೋ ಹೆಸರಿನಲ್ಲಿ ಕ್ರೈಸ್ತರಿಗೆ ಮತ್ತು ಮುಸಲ್ಮಾನರಿಗೆ ಸಿಹಿ ತಿಂಡಿಗಳನ್ನು ಮತ್ತು ಬಿರಿಯಾನಿಯನ್ನು ಅವ್ರ ಬಾಯಿಗೆ ತುಂಬಿಸಿ ಇದೇ ಸೆಕ್ಯುಲರಿಸಮ್ ಅನ್ನೋ ಹೆಸರಲ್ಲಿ ಹಿಂದೂಗಳ ಬಾಯಲ್ಲಿ ಮಣ್ಣನ್ನು ಹಾಕಕ್ಕೆ ಹೊರಟಿದ್ದೀರಿ. ಈ ರಾಜ್ಯದ ಮತದಾರರನ್ನು ನಾನು ಇಚ್ಛೆಪಟ್ಟು ಕೇಳ್ತೀನಿ, ಪುಕ್ಸಟ್ಟೆಗಳಿಗೆ ಆಸೆಪಟ್ಟು ಪುಕ್ಸಟ್ಟೆ ಸರ್ಕಾರವನ್ನು ತಂದ್ರಲ್ಲ, ಈಗ ನಿಮಗೆಲ್ಲ ನೆಮ್ಮದಿಯಾಗಿದೆಯಾ? ದಾವಣಗೆರೆಯಲ್ಲಿ ಗಣಪತಿ ವಿಸರ್ಜನೆ ವೇಳೆ ಗಲಾಟೆ, ನಾಗಮಂಗಲದಲ್ಲಿ ಗಲಾಟೆ, ಬೇರೆ ಕಡೆ ಗಣಪತಿ ವಿಸರ್ಜನೆಗೆ ಮತ್ತು ಪ್ರೊಸೆಷನ್ಗೆ ಪರ್ಮಿಷನ್ ಇಲ್ಲ, ಪೊಲೀಸ್ನವರಿಗೆ ಅವರಿಗೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಅಧಿಕಾರ ಇಲ್ಲ. ಒಂದು 20 ಜನ ಹಿಂದೂಗಳನ್ನ ಹಿಡಿದು ಕೇಸ್ ಹಾಕಾಯ ಅಂದರೆ ಪೊಲೀಸವ್ರು ಏನೂ ಮಾಡೋಕ್ಕಾಗಲ್ಲ. ಅವರು ಅವರ ಪೊಲಿಟಿಕಲ್ ಬಾಸ್ಗಳ ಹೆಸರುಗಳನ್ನು ಇಟ್ಕೊಂಡು ಅವರು ಕೇಳಬೇಕಾಗುತ್ತೆ ಅವರ ಆದೇಶಗಳನ್ನು. ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ಬಗ್ಗೆ ನಮಗೆ ಭಾಳ ಗೌರವ ಇದೆ, ಆದರೆ ನಾಗಮಂಗಲದಲ್ಲಿ ಆದಂಥ ಘಟನೆಯನ್ನು ಭಾಳ ಸಣ್ಣ ಘಟನೆ ಅಂತ ಹೇಳಿದರು. ಅದೇ ಪೆಟ್ರೋಲ್ ಬಾಂಬನ್ನು ಅವರ ಮಕ್ಕಳಿಗೋ ಅವರ ಮೊಮ್ಮಕ್ಕಳಿಗೋ ಅಥವಾ ಅವರ ರಿಲೇಷನ್ಸ್ಗೋ ಯಾರಿಗಾರ ಹಾಕಿ ಮೈ ಒಂದು 0.5% 3/4% ಬೆಂದೋಗಿದ್ದಿದ್ರೆ ಅವತ್ತು ಹೇಳ್ತಿದ್ರಾ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅದು ಭಾಳ ಸಣ್ಣ ಘಟನೆ ಅಂಥೇಳಿ? ನೋಡಿ ಸಿದ್ದರಾಮಯ್ಯನವರೇ, ನೀವು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದೀರಿ, ಪರಮೇಶ್ವರ್ ಅವರೇ ನೀವು ಈ ರಾಜ್ಯದ ಗೃಹ ಸಚಿವರಾಗಿದ್ದೀರಿ, ದಯವಿಟ್ಟು ಜವಾಬ್ದಾರಿಯಿಂದ ನಡ್ಕೊಳ್ಳಿ. ನಮ್ಮ ಹಿಂದಿನ ದೇಶದ ಪ್ರಧಾನಮಂತ್ರಿಗಳಾದಂಥ ವಾಜಪೇಯಿ ಅವರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ಅಧಿಕಾರಕ್ಕೆ ಯಾರೇ ಬಂದರೂ ಸರಿ ಕಾನೂನಿಗೆ ಗೌರವವನ್ನು ಕೊಡಬೇಕು, ಸಾಂವಿಧಾನಿಕವಾಗಿ ನಡ್ಕೋಬೇಕು, ರಾಜಧರ್ಮವನ್ನು ಪಾಲಿಸಬೇಕು ಅಂತ ಹೇಳಿ. ನಿಮಗೇನಾದರೆ ಕಿಂಚಿತ್ತು ಮಾನ ಮರ್ಯಾದೆ ಅನ್ನೋದಿದ್ದರೆ ನೀವು ರಾಜಧರ್ಮವನ್ನು ಪಾಲಿಸಿ. ನಾವು ಧರ್ಮದ ಆಧಾರದಲ್ಲಿ ನಡ್ಕೋಬೇಕು, ಸಾಂವಿಧಾನಿಕವಾಗಿ ನಡ್ಕೋಬೇಕು ಅಂದರೆ ನಮ್ಮ ಮಾತಿಗೆ ಮನ್ನಣೆ ಇಲ್ಲ, ನಮ್ಮ ಮಾತಿಗೆ ಬೆಲೆ ಇಲ್ಲ. ನಿಮಗೇನಾದರೆ ಮುಸಲ್ಮಾನರ ಮೇಲೆ ಅಷ್ಟೊಂದು ಪ್ರೀತಿ ಇದ್ದರೆ ಸ್ಕಲ್ಪ್ ಕ್ಯಾಪ್ ಹಾಕ್ಕೊಂಡು ನೀವು ಮದರಸಗಳಿಗೆ ಹೋಗಿ ಮುಖ್ಯಮಂತ್ರಿಗಳೇ, ನಮ್ಮದೇನು ಬೇಜಾರಿಲ್ಲ. ಕ್ರೈಸ್ತರಿಗೆ ನೀವು ಅಷ್ಟೊಂದು ಪ್ರೀತಿಸೋದಾದರೆ ಪಾದ್ರಿ ವೇಷ ಹಾಕ್ಕೊಂಡು ಶಿಲುಬೆ ಹಾಕ್ಕೊಂಡು ನೀವು ಚರ್ಚ್ಗಳಿಗೆ ಹೋಗಿ, ನಾವು ಬೇಡ ಅನ್ನಲ್ಲ. ನಾನು ಈ ರಾಜ್ಯದ ನಾಗರಿಕರು, ಅದರಲ್ಲಿ ವಿಶೇಷವಾಗಿ ಮತದಾರರಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಇನ್ನು ಮುಂದಕ್ಕೆ ಈ ರೀತಿಯಾದಂತಹ ದುಷ್ಟ ಜಿಹಾದಿಗಳ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ನೀವು ಅಧಿಕಾರಕ್ಕೆ ತರಬೇಡಿ. ನಿಮ್ಮ ಬಾಯಿಗೆ ಮಣ್ಣು ಹಾಕ್ಸ್ಕೊಳ್ಳೋದಕ್ಕೆ JCBಯನ್ನು ನೀವೇ ತರ್ತಿದ್ದೀರಿ. ಈ ರಾಜ್ಯದ ಮತದಾರರು ನೀವು ಒಂದು ಸಾರಿ ತಪ್ಪು ಮಾಡಿದ್ದೀರಿ, ಪುಕ್ಸಟ್ಟೆ ಆಸೆಗೆ ಬದ್ದು ನೀವು ಪ್ರಬುದ್ಧರಾಗಿದ್ದೀರಿ. ದಯವಿಟ್ಟು ನನ್ನ ಮಾತನ್ನು ಕೇಳಿ, ಬೇರೆ ಬೇರೆ ಹಿಂದೂ ಸಂಘಟನೆಗಳ ಮಾತನ್ನು ಕೇಳಿ, ಈ ರೀತಿಯಾಗಿ ವರ್ತನೆ ಮಾಡುವಂಥ ಸರ್ಕಾರಗಳನ್ನು ಇನ್ನು ಮುಂದಕ್ಕೆ ನಾವು ಅಧಿಕಾರಕ್ಕೆ ತರೋದು ಬೇಡ. ಸರ್, ಹಿಂದುಗಡೆ ಮುತಾಲಿಕ್ ಹೇಳಿದರು, ಕಾಂಗ್ರೆಸ್ ಅಧಿಕಾರಕ್ಕಿಂತ BJP ಅಧಿಕಾರದಲ್ಲೇ ನನ್ನ ಮೇಲೆ ಹೆಚ್ಚು FIR ಆಗಿದೆ ಅಂತ. ಕಾಂಗ್ರೆಸ್ ಎಲ್ಲೋ ಕಡೆ ಒಂದು ಸಮುದಾಯ ಅಂತ ನೀವು ಹೇಳಿದ್ರಿ, ಆದರೆ ಹಿಂದೂ ಪರ ಇದ್ದೀವಿ ಅಂತ ಹೇಳ್ಕೊಳ್ಳೋ ಪಕ್ಷಗಳು ಕೂಡ ಈ ವಿಚಾರದಲ್ಲಿ ಜಾಸ್ತಿ ತಲೆ ಕೆಡಿಸ್ಕೊಂತಿಲ್ಲ, ಬೇಕಾಬಿಟ್ಟಿಯಾಗಿ ಹೇಳಿಕೆ ಕೊಡ್ತಾ ಇದ್ದಾರೆ. ನೋಡಿ, BJPಯವರು ನಾವೇ ರಾಮನನ್ನು ತಂದಿದ್ದು, ಕೃಷ್ಣನ ಪರವಾಗಿ ನಾವೇ ಹೋರಾಟ ಮಾಡಿದ್ದು, ಕಾಶಿಯ ಜ್ಞಾನವ್ಯಾಪಿ ಮಂದಿರದ ಬಗ್ಗೆ ನಾವೇ ಹೋರಾಟ ಮಾಡ್ತಿರೋದು ಅಂಥೇಳಿ ಒಂದು ಸಾಕಷ್ಟು ಸಮಯದಲ್ಲಿ
ವಾಜಪೇಯಿ ಅವರಿರೋ ಕಾಲದಲ್ಲಿ ಹಿಂದೆ ಸರಸಂಘ ಚಾಲಕರಾಗಿದ್ದಂಥವರು ಸುದರ್ಶನ್ ಅವರು ಇರೋ ತನಕ ಅದು ಸರಿಯಾಗೇ ನಡೀತಿತ್ತು. ಯಾಕೋ ಈಗ ಬಿ ಜೆ ಪಿಯವ್ರಿಗೂ ಅಷ್ಟೇ, ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದವ್ರಿಗೂ ಅಷ್ಟೇ, ಯಾಕೋ ಅವ್ರಿಗೂ ಈಗ ಮುಸಲ್ಮಾನರ ಮೇಲೆ ಭಾಳ ವಿಶೇಷವಾದಂಥ ಪ್ರೀತಿ ಹುಟ್ಕೊಂಡಿದೆ. ಐತಿಹಾಸಿಕ ಮಸೀದಿಗಳಲ್ಲಿ ಹೊಸ ಶಿವಲಿಂಗಗಳನ್ನು ಹುಡುಕಬೇಡಿ ಅಂಥೇಳಿ ಇದೇ ನಮ್ಮ ಮೋಹನ್ ಮಧುಕರ್ ಭಾಗವತರವರು ಹೇಳಿದರು. ಅದನ್ನು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ರೋ ಗೊತ್ತಿಲ್ಲ. ದೆಹಲಿಯಲ್ಲಿ ಸುನ್ನಿ ಮುಸ್ಲಿಮ್ಗಳ ಯಾರು ಪ್ರತಿನಿಧಿ ಇದ್ದಾರೆ, ಶಾಹಿ ಇಮಾಮ್, ಅವರ ಜೊತೆ 4-5 ಸಾರಿ ಕ್ಲೋಸ್ ಡೋರ್ ಮೀಟಿಂಗನ್ನು ಸಹ RSS ಸರಸಂಘ ಚಾಲಕರು ಮಾಡಿದ್ದಾರೆ. ಅದರ ಬಗ್ಗೆ ನಿಮಗೇನಾದ್ರು ಡೌಟ್ ಇದ್ದರೆ ಮಾಧ್ಯಮದವ್ರಿಗೆ ನೀವು ಅವರನ್ನೇ ಕೇಳಿ ಸ್ಪಷ್ಟಪಡಿಸ್ಕೊಳ್ಳಿ. ನಾವು ಹಿಂದೂಗಳು ನಮ್ಮ ಹೋರಾಟವನ್ನು ನಾವೇ ಮಾಡಬೇಕಾಗಿದೆ. ಯಾವ ಯಡಿಯೂರಪ್ಪನೂ ಬರಲ್ಲ, ಯಾವ CT ರವಿನೂ ಬರಲ್ಲ, ಯಾವ ಅಶೋಕನೂ ಬರಲ್ಲ ನಮ್ಮ ಪರವಾಗಿ. BJPಯವರು ಹಿಂದೂಗಳ ಪರ ನಾವಿದ್ದೀವಿ, ಹಿಂದೂಗಳ ಪರ ನಾವಿದ್ದೀವಿ ಅಂತ ಹೇಳಿ ಹಿಂದೂಗಳ ಮೇಲೆ ಅತೀ ಜಾಸ್ತಿ ಕೇಸ್ ಹಾಕಿರೋದೇ BJPಯವರು. ಪ್ರಮೋದ್ ಜಿ ಮುತಾಲಿಕ್ರವರಿಗೆ ಫೈರ್ ಆರ್ಮ್ ಲೈಸೆನ್ಸನ್ನು ರಿನ್ಯೂ ಮಾಡಿ ಕೊಟ್ಟಿರಲಿಲ್ಲ. 2 ಗನ್ ಮ್ಯಾನ್ ಇದ್ದಿದ್ದರಲ್ಲಿ 1 ಗನ್ ಮ್ಯಾನನ್ನು ಇದೇ BJPಯವರು ವಿತ್ಡ್ರಾ ಮಾಡಿದರು. ಆದ್ದರಿಂದ ನಾವು JDS ಆಗಲಿ, BJP ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ ಎಲ್ಲರಿಂದ ನಾವು ಸಮನಾದ ಅಂತರವನ್ನು ಕಾಯ್ಕೊಂಡಿದ್ದೇವೆ. ನಮ್ಮ ಹೋರಾಟ ಹಿಂದೂ ರಾಷ್ಟ್ರ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.